ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಹಾಗೆಯೇ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಅವ್ರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಆಗಿರಬಹುದು. ಹಾಗೆಯೇ 456 ಏಂಜಲ್ಸ್ ಆಗಿರಬಹುದು. ಹಾಗೆಯೇ ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ಇಷ್ಟಪಡುವಂಥ ದೇವರಾಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಒಂದು ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್, ಓಕೆನಾ? ಯಾಕಂದರೆ ಕಾಸು ಕೊಡಬೇಕಲ್ಲ ಲೈಕ್ ಕೊಡೋಕ್ಕೆ, ಇಲ್ಲ ಅಲ್ವಾ? ಏನೋ ಒಂದು ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ, ಇನ್ನೊಬ್ಬರ ಕಡೆಯಿಂದ ನಿಮಗೆ ಕಷ್ಟ ಅಂತ ಬಂದಾಗ ಒಂದು ಹೆಲ್ಪನ್ನು ದೇವರು ಮಾಡಿಸ್ತಾರೆ, ಓಕೆನಾ? ಅದು ನನ್ನ ನಂಬಿಕೆ. ಯಾಕಂದರೆ ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಹೇಗೆ ಮೇಡಮ್ ನಾವು ಲೈಕ್ ಕೊಟ್ಟ ತಕ್ಷಣವೇ ನಮಗೆ ಈ ರೀತಿ ಆಗುತ್ತೆ ಅಂತ ನೀವು ಕೇಳಬಹುದು. ನಮ್ಮ ಒಂದು ಲೈಕಿಂದ ಇನ್ನೊಬ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ನೀವೊಂದು ಲೈಕ್ ಕೊಟ್ಟಾಗ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಇಲ್ಲ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ಸಾಕು ಅಷ್ಟೇ ಅಲ್ವಾ? ಸೊ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟಪಡ್ತಾ ಇರೋರು ತುಂಬ ಜನ ಇರ್ತಾರೆ ಅಲ್ವಾ? ಅವರಿಗೆ ಈ ಒಂದು ರೆಮಿಡಿ ಅನ್ನೋದು ಯೂಸ್ಫುಲ್ಲಾಗಿ ಅವರು ಅವ್ರ ಕಷ್ಟನ ಕಳ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಅಷ್ಟೇ. ಯಾಕಂದರೆ ತುಂಬ ಜನ ದುಡ್ಡಿಲ್ದೇ ಒದ್ದಾಡ್ತಾ ಇರ್ತಾರೆ. ದುಡ್ಡಿರೋರು ಹೋಗಿ ಶಾಸ್ತ್ರ ಕೇಳಿ ಪೂಜೆಗಳನ್ನ ಮಾಡಿಸ್ತಾರೆ, ಅಂದರೂ ಕೂಡ ವರ್ಕೌಟ್ ಆಗಿರೋದಿಲ್ಲ. ಇನ್ನು ದುಡ್ಡು ಇಲ್ಲದೇ ಇರೋರು ಕಷ್ಟಪಟ್ಟು ಒದ್ದಾಡ್ತಾ ಇರ್ತಾರೆ. ಅಂಥವರಿಗೆ ಗಾಯ್ಸ್ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ, ಆಯಿತಾ? ಹಾಗೆಯೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಮೇಡಮ್ ನನಗೆ ತುಂಬಾ ಕಷ್ಟ ಜಾಸ್ತಿ ಆಗಿದೆ, ನನಗೆ ಹಣ ಅನ್ನೋದು ಮನೆಯಲ್ಲಿ ನಿಲ್ತಾ ಇಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಇಲ್ಲಿ ಹಾಕಿರ್ತೀನಿ ನೋಡಿ ನಾನು. ಅವ್ರಿಗೂ ಕೂಡ ಹೇಳ್ತಾ ಇರೋದು, ಈ ಒಂದು ರೆಮಿಡಿ ನಿಮಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಒಂದು ರೆಮಿಡಿನ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಓಕೆನಾ? ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನನಗೆ ನಿಮ್ಮ ಆಶೀರ್ವಾದದಿಂದ ತುಂಬಾ ಒಳ್ಳೆಯದಾಗಿದೆ. ನನಗೆ ವೀಕ್ಲಿ 6000 ಪೇಮೆಂಟ್ ಬರ್ತಾ ಇದೆ. ನನಗೆ ಸಾಯಬೇಕು ಅಂತ ಅನಿಸಿತ್ತು, ಬಟ್ ನಿಮ್ಮ ವಿಡಿಯೋ ನೋಡಿ ನಾನು ಈ ರೀತಿ ಮಾಡಿದೆ. ಸೊ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಿದರೆ ತುಂಬಾ ಧನ್ಯವಾದಗಳು. ನಿಮ್ಗೆ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮಾತೆ ಮಹಾಲಕ್ಷ್ಮಿ ಆಗಿರ್ಬೋದು, 456 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಯ್ಸ್, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂದರೆ ಇವತ್ತಿನ ರೆಮಿಡಿನಲ್ಲಿ ಗಾಯ್ಸ್ ನಾನು ನೋಡಿ ಅರಿಶಿನ ಯೂಸ್ ಮಾಡಿಕೊಂಡು, ಅಂತಂದರೆ ಅರಿಶಿನ ಜೊತೆ ಈ ವಸ್ತುಗಳನ್ನ ಇಡೋದ್ರಿಂದ ಏನೇನು ಯೂಸಸ್ ಆಗುತ್ತೆ, ಹಾಗೆಯೇ ಈ ಒಂದು ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ವಾರ ಮಾಡಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮಧ್ಯೆ ನೀವು ಸ್ಕಿಪ್ ಮಾಡಿದ್ರೆ ನಾನು ಏನೋ ಒಂದು ಹೇಳಿರ್ತೀನಿ ನಿಮಗೆ ಮಧ್ಯ, ಅದು ನಿಮಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಅಷ್ಟೇ, ಓಕೆನಾ? ಸೊ ಏನಂದರೆ ಗಾಯ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಮೇನಾಗಿ ಹಣಕಾಸಿನ ಸಮಸ್ಯೆ ಏನಾದರೂ ನೀವು ಅನುಭವಿಸ್ತಾ ಇದ್ದರೆ, ಅಂದರೆ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಹಾಗೆಯೇ ಕೊಟ್ಟಿರ್ತೀರ ಬೇರೆಯವ್ರಿಗೆ ಯಾರಿಗಾದ್ರೂ ಅಮೌಂಟನ್ನ, ಆ ಹಣ ಅನ್ನೋದು ಬರ್ತಾ ಇಲ್ಲ, ಅದು ಆಗಿರಬಹುದು. ಹಾಗೆಯೇ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿದೆ. ಹಾಗೆಯೇ ಹಣ ಅನ್ನೋದು ₹1 ಕೂಡ ಉಳಿತಾ ಇಲ್ಲ, ಕಷ್ಟಪಟ್ಟು ದುಡಿತೀವಿ ಅಂದರೂ ಕೂಡ ಅನಾವಶ್ಯಕವಾಗಿ ಪೋಲಾಗ್ತಿದೆ ಅನ್ನೋದಿರ್ಬೋದು. ಈ ರೀತಿ ಸಮಸ್ಯೆಗಳು, ಅಂದರೆ ಇದ್ರ ಜೊತೆಗೆ ಆರೋಗ್ಯದ ಸಮಸ್ಯೆನೂ ನೀವು ಅನುಭವಿಸ್ತಿದ್ರೆ ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಓಕೆನಾ? ಅಂದರೆ ಗೈಸ್ ಏನಂದರೆ ಈ ರೀತಿ ಸಮಸ್ಯೆಗಳು ಅಂತಂದರೆ ಗೈಸ್, ಮನುಷ್ಯ ಅಂತಂದಮೇಲೆ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅಲ್ವಾ? ಅದರಲ್ಲೂ ಈ ಹಣದ ಸಮಸ್ಯೆ ಅನ್ನೋದು ಬಂದುಬಿಟ್ರಂತೂ ಗಾಯ್ಸ್ ನಿಜವಾಗ್ಲೂ ಬದುಕಲಿಕ್ಕೂ ಇಷ್ಟ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಯಾಕಂದರೆ ಡೈರೆಕ್ಟಾಗಿ ನಾನು ನೋಡಿದ್ದೀನಿ, ಅಂದರೆ ತುಂಬ ಸಾಲನ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋರು ಇದ್ದಾರೆ, ಆಯಿತಾ? ಸೊ ಯಾಕೆ ಆ ಥರ ಮಾಡ್ತೀರಾ ಹೇಳಿ? ಥರ ಮಾಡೋದು ಬಿಟ್ಟು ಈ ರೀತಿ ಮನೆಯಲ್ಲೇ ಕೆಲವೊಂದು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ? ಈ ಒಂದು ರೆಮಿಡಿನ ಗಾಯ್ಸ್ ನೀವು ಶುಕ್ರವಾರ ಇಲ್ಲ ಮಂಗಳವಾರ ಇಲ್ಲ ಅಂದರೆ ಅಮಾವಾಸ್ಯೆ ಇಲ್ಲ ಅಂತಂದರೆ ಹುಣ್ಣಿಮೆನಲ್ಲಿ ಮಾಡ್ಕೊಳ್ಬೇಕು, ಆಯಿತಾ? ಯಾಕೆ ಮೇಡಮ್ ಈ ಥರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆನಲ್ಲೇ ಮಾಡಬೇಕು ಅಂತ ನೀವು ಕೇಳೋದಾದರೆ, ಮಾತೆ ಮಹಾಲಕ್ಷ್ಮಿಗೆ ಮಂಗಳವಾರ ಆಗಿರಬಹುದು, ಶುಕ್ರವಾರ ಆಗಿರಬಹುದು, ಅಮಾವಾಸ್ಯೆ ಆಗಿರಬಹುದು, ಹುಣ್ಣಿಮೆ ಆಗಿರಬಹುದು ತುಂಬಾ ಇಷ್ಟವಾದಂಥ ದಿನಗಳು,
ಆಯಿತಾ. ಎಲ್ಲ ಈ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಅನ್ನೋದು ತುಂಬಾ ಇಷ್ಟಪಡ್ತಾಳೆ ದೇವಿ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು ಈ ದಿನವೇ ಮಾಡ್ಕೊಳ್ಳಿ. ಇವತ್ತು ಬಂದು ಶುಕ್ರವಾರ ಇದೆ ಅಲ್ವಾ, ನೀವು ಈ ಒಂದು ರೆಮಿಡಿನ ಬೆಳಗ್ಗೆನಾದರೂ ಮಾಡ್ಬೋದು, ಇಲ್ಲಾಂದರೆ ಸಂಜೆನಾದರೂ ಮಾಡ್ಬೋದು, ಸರಿನಾ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ಟೈಮಲ್ಲಿ ನೀವು ಮಾಡ್ಕೊಳ್ಳಿ. ಆದರೆ ಸಂಜೆ ಒಂದು 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ, ಬೆಳಿಗ್ಗೆ ಒಂದು 9 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಹಿಳೆಯರು ಏನು ಮಾಡಬೇಕು ಅಂದರೆ ಮನೇನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು ಕೂಡ ಅಷ್ಟೇ, ಎಷ್ಟು ಮನೇನ ನೀವು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟೇ ಕ್ಲೀನಾಗಿ ನೀವು ಕೂಡ ಇರಬೇಕು ಮನೆಯಲ್ಲಿ, ಆಯಿತಾ. ಅಂದರೆ ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ಬಿಸಾಕೋದು, ತಿಂದಿರೋ ತಟ್ಟೆ ಎಲ್ಲ ತೊಳೆದು ಅಡುಗೆ ಮನೇಲಿ ಹಾಗೆ ಇಡೋದು, ಹಾಗೆಯೇ ಕಿಚನೆಲ್ಲ ಕ್ಲೀನ್ ಮಾಡದೆ ಹಾಗಾಗಿ ಬಿಡೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಆಯಿತಾ. ನಿಮ್ಮ ಮನೆ ದರಿದ್ರ ಬರೋದು, ಒಂದು ಹಣ ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆ ಏಳಿಗೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿನೇ ಜಾಸ್ತಿ ಇದೆ ಅಂತಂದರೆ ಇದು ಒಂದು ಮೇನ್ ಕಾರಣ ಆಗಿರುತ್ತೆ, ಆಯಿತಾ. ಅದ್ರ ಜೊತೆಗೆ ನೀವು ಡೈಲಿ ದೀಪನ ಹಚ್ಚಿ ಮನೆಗೆ, ಹಾಗೆಯೇ ತುಂಬಾ ಮಾತೆ ಮಹಾಲಕ್ಷ್ಮಿದು ಸಾಂಗ್ಸ್ಗಳಾಗಿರ್ಬೋದು ಆ ಥರ ಎಲ್ಲ ಮನೆಯಲ್ಲಿ ಹಾಕಿ ಕೇಳಿ, ಹಾಗೆಯೇ ಭಕ್ತಿಯಿಂದ ಆರಾಧನೆ ಮಾಡಿ ನಿಜವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ಮಸಾಲೆ ಐಟಮ್ಸ್ಗಳಾಗಿರಬಹುದು, ಅಕ್ಕಿ ಆಗಿರಬಹುದು, ಯಾವುದೇ ಒಂದು ರೇಷನ್ ಐಟಮ್ಸ್ಗಳು ಖಾಲಿ ಆಗದಿರೋ ರೀತಿ ನೀವು ನೋಡ್ಕೋಬೇಕು. ಸ್ವಲ್ಪ ಇದ್ದಾಗಲೇ ನೀವು ತಂದುಬಿಟ್ಟು ಫಿಲ್ ಮಾಡ್ಕೊಳ್ಳಿ, ಆ ರೀತಿ ಖಾಲಿ ಆಗೋಕ್ಕಂತೂ ಬಿಡಬೇಡಿ. ಹಾಗೆಯೇ ಈ ಒಂದು ಅರಿಶಿನ ಅನ್ನೋದು ಗಾಯ್ಸ್, ನಾವು ಈ ಒಂದು ರೆಮಿಡಿಗೆ ಅರಿಶಿನ ಯೂಸ್ ಮಾಡ್ಕೊಳ್ತೀವಿ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂಥದ್ದು. ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ, ನಮ್ಮ ಹೆಣ್ಣು ದೇವತೆಗಳಿಗೆ ಎಲ್ಲರಿಗೂ ಕೂಡ ಅರಿಶಿನ ಅನ್ನೋದು ತುಂಬಾ ಪ್ರಿಯವಾದಂಥದ್ದು. ಅಂದರೆ ಮಾತೆ ಮಹಾಲಕ್ಷ್ಮಿಗೂ ಅಷ್ಟೇ ತುಂಬಾ ಇಷ್ಟವಾದಂಥದ್ದು. ಹಾಗೆಯೇ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಅರಿಶಿನಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅರಿಶಿನ ಅನ್ನೋದು ಮುಂದೆ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಾನಿಲ್ಲಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ, ಆಯಿತಾ. ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಬೇಕು, ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಅದಕ್ಕೆ ನಾನು ಹೇಳೋದು, ಪ್ರತಿ ಸಲ ಗಾಜಿಂದು ಬೌಲ್ನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಈ ಪ್ಲಾಸ್ಟಿಕ್ ಆಗಿರಬಹುದು ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಗಾಜನ್ನೇ ಅತಿಯಾಗಿ ನೀವು ಯಾವುದಾದ್ರು ಈ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು ಅಂದರೆ ಗಾಜನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಗಾಜಿನ ಜೊತೆಗೆ ನಾನು ಇಲ್ಲಿ ನೋಡಿ ಅರಿಶಿನ ಹಾಕ್ಕೊಂಡಿದ್ದೀನಿ, ಸರಿನಾ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ನಿಮ್ಮ ಮನೆ ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಕಿಚನಲ್ಲೂ ಮಾಡ್ಬೋದು, ಬಟ್ ಅಲ್ಲಿ ನೀವು ಬೇಡ, ಆಯಿತಾ. ಸುಮ್ಮನೆ ಆ ಕೈ ಕೈಲೆಲ್ಲ ಮುಟ್ತಾ ಇರ್ತೀರಾ, ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಇದನ್ನು ನೀವು ಮಾಮೂಲಿ ನೀವು ಯಾವ ವಾರ ಮಾಡ್ತೀರಾ ಅಂದರೆ ಶುಕ್ರವಾರ ಮಾಡ್ತೀರಾ, ಇಲ್ಲಾಂದರೆ ಮಂಗಳವಾರ ಮಾಡ್ತೀರಾ, ಅಮಾವಾಸ್ಯೆ ಹುಣ್ಮೆನಲ್ಲಿ ಮಾಡ್ತೀರಾ, ಅದು ನಿಮ್ಮ ಇಷ್ಟ, ಆಯಿತಾ. ಯಾವ ದಿನ ನೀವು ಮಾಡ್ತೀರಾ ಆವತ್ತು ಬೆಳಿಗ್ಗೆ ಬೇಗನೆ ಎದ್ದು, ಇಲ್ಲ ಸಂಜೆ ಮಾಡ್ಕೊಳ್ತೀನಾದ್ರು ಮಾಡ್ಕೊಳ್ಳಿ, ಬೆಳಿಗ್ಗೆ ಬೇಗನೆ ಎದ್ದು ನೀವು ಅಂಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೊಸ್ಲಿಗೆ, ಹಾಗೆಯೇ ದೇವಿಗೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ತುಪ್ಪದ ದೀಪನ ಹಚ್ಕೊಳ್ಳಿ. ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಗೆ ಬೆಲ್ಲ ಅನ್ನೋದು ತುಂಬಾ ಪ್ರಿಯವಾದದ್ದು, ಆಯಿತಾ. ಬೆಲ್ಲದಿಂದ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ತಿಂಡಿನ ಮಾಡ್ಕೊಳ್ಳಿ, ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡಿ, ಆಯಿತಾ. ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ದೀಪನೆಲ್ಲ ನೀವು ಹಚ್ಚಾದಮೇಲೆ ದೇವ್ರಿಗೆ ಮಾಮೂಲಿ ಪೂಜೆನ ಮಾಡ್ಕೊಳ್ತೀರಾ ಅಲ್ವಾ. ಪೂಜೆ ಎಲ್ಲ ಮಾಡಾದ್ಮೇಲೆ ಗಾಯ್ಸ್ ಈ ರೀತಿ ಒಂದು ಬೌಲ್ನ ತೊಗೊಳ್ಳಿ, ಸರಿನಾ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಗಾಯ್ಸ್, ನಂಬಿಕೆ ಇಟ್ಟು ನೀವು ಸಂಕಲ್ಪನ ಮಾಡಿಕೊಂಡು ಮಾಡೋದ್ರಿಂದ ನಿಮ್ಮ ಮನೆ ಅನ್ನೋದು ಅಭಿವೃದ್ಧಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಹಾಗೆಯೇ ಈ ಒಂದು ರೆಮಿಡಿನ ನೀವು 11 ದಿನ ಮಾಡಬೇಕಾಗತ್ತೆ, ಸರಿನಾ. ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ. 11 ದಿನ ನೀವು ಮಾಡ್ಕೊಳ್ಳೋದ್ರಿಂದ ಗಾಯ್ಸ್, ನೀವು 11 ದಿನದಲ್ಲೇ ಒಂದು ಚಮತ್ಕಾರನೇ ನಿಮಗೆ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಂಕಷ್ಟಗಳನ್ನ ನೀವು ಕಷ್ಟಗಳನ್ನ ಅನುಭವಿಸ್ತಿದ್ರೆ ಈ 11 ದಿನದಲ್ಲೇ ನಿಮಗೆ ಆ ಒಂದು ಸಂಕಷ್ಟದಿಂದ ಮುಕ್ತಿಗೊಳ್ತೀರ, ಆಯಿತಾ. ಯಾವುದಾದ್ರೂ ಒಂದು ನಾನಾ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಆಯಿತಾ. ಯಾಕಂದರೆ ನಾವು ಈ ಒಂದು ರೆಮಿಡಿಗೆ ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇದೆ. ಅದರ ಜೊತೆಗೆ ಇದು ಬಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದಂಥದ್ದು. ಅಂದರೆ ಸಿದ್ಧಿಶಾಸ್ತ್ರ ಆಗಿರ್ಬೋದು, ಪರಿಹಾರ ಶಾಸ್ತ್ರ ಆಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ತಿಳಿಸ್ಕೊಟ್ಟಿರ್ತಾರೆ ಗೈಸ್. ಅದನ್ನು ನಾವು ಕ್ಲೀನಾಗಿ ಮಾಡಿಕೊಂಡು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ, ಆಯಿತಾ. ಒಂದು ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಒಂದು ಅರಿಶಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಆದಮೇಲೆ ಗಾಯ್ಸ್ ಇದ್ರ ಒಳಗಡೆಗೆ ನಾನು ಇಲ್ಲಿ ನೋಡಿ ಒಂದು ಬಟ್ಟಲಡಿಕೆ ಆಗಿರಬಹುದು, ಹಾಗೆಯೇ 2 ಏಲಕ್ಕಿನ
ತೊಗೊಂಡಿದ್ದೀನಿ. ಈ ಏಲಕ್ಕಿ ಅನ್ನೋದು ಗಾಯ್ಸ್ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಸೊ ಅದಕ್ಕೆ ನಾನು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ. ಬಟ್ಲಡಿಕೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಸೊ ಅದಕ್ಕೆ ಬಟ್ಲಡಿಕೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ತೊಗೊಳ್ಳಿ ಆಯಿತಾ. ಒಂದು ಬಟ್ಲಡಿಕೆನ ತೊಗೊಂಡಿದ್ದೀನಿ. ಹಾಗೆಯೇ 2 ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ. ಲವಂಗ ಎಲ್ಲ ಕ್ಲೀನಾಗಿ ಮುಗ್ಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಧನಾಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು ಅಂತಂದರೆ ಈ ಒಂದು ಲವಂಗ ತುಂಬಾ ನಿಮಗೆ ಒಂದು ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಅದಕ್ಕೆ 2 ಲವಂಗನ ತೊಗೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ 1 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ, ಸರಿನಾ. ಸೊ ಇಷ್ಟು ಪದಾರ್ಥಗಳನ್ನ ನೀವು ಈ ರೀತಿ ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗಾಜಿನ ಬೌಲ್ನ ತೊಗೊಂಡು ಅರಿಶಿನ ಹಾಕಿ ಈ ಪದಾರ್ಥಗಳನ್ನೆಲ್ಲ ನೀವು ಕೈಯಲ್ಲಿ ಇಟ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಮ ಕಷ್ಟ ಏನಿದೆ ಆಯಿತಾ. ಹಾಗೆಯೇ ಗಾಯ್ಸ್ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಂಡನಿಗೆ ತುಂಬಾ ಏಳಿಗೆ ಆಗುತ್ತೆ ಆಯಿತಾ. ನಿಮ್ಮ ಗಂಡನಿಗೆ ಒಂದು ಹಣಕಾಸಿನ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಧನಪ್ರಾಪ್ತಿ ಆಗುತ್ತೆ ಅವರಿಗೆ ಆಯಿತಾ, ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟು ನೀವು ಪದಾರ್ಥಗಳನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಾನು ಈ ಒಂದು ರೆಮಿಡಿನ ನಾನು ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದು ಹೊರಗಡೆ ಹೋಗಬೇಕು. ಹಾಗೆಯೇ ನನ್ನ ಆರೋಗ್ಯದ ಸಮಸ್ಯೆ ಸರಿಯಾಗಬೇಕು, ಸಾಲಗಳು ಜಾಸ್ತಿ ಆಗ್ತಾಯಿದೆ, 1 ರೂಪಾಯಿ ಕೂಡ ಮನೆಯಲ್ಲಿ ನಿಲ್ತಾ ಇಲ್ಲ, ಈ ರೀತಿ ಸಮಸ್ಯೆ ನಿಮ್ದು ಏನಿದೆ ಸಮಸ್ಯೆಗಳು ಅದನ್ನ ಕೇಳ್ಕೊಳ್ಳಿ ಗಾಯ್ಸ್ ಆಯಿತಾ. ಅದನ್ನೇ ಕೇಳಿಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಹಿಡ್ಕೊಂಡು ಈ ರೀತಿ ಗಾಯ್ಸ್ ನೀವು ಹಿಡ್ಕೊಂಡು ದೇವ್ರ ಹತ್ರ ನೀವು ಕೇಳ್ಕೊಂಡಾದಮೇಲೆ ಇದೆಲ್ಲನೂ ಕೂಡ ನೀವು ಈ ರೀತಿ ಅರಿಶಿಣದ ಒಳಗಡೆ ನೀವು ಹಾಕ್ಕೊಳ್ಬೇಕು, ಸರಿನಾ. ನೋಡಿ ಈ ರೀತಿ ಹಾಕ್ಕೊಂಡು ಗಾಯ್ಸ್ ನೀವು ದೇವಿ ಫೋಟೋ ಮುಂದೆ ಅಂದರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ಒಂದು ಗಾಜಿನ ಬೌಲಲ್ಲಿ ಹಾಕ್ಕೊಂಡಿರ್ತೀರಲ್ವ, ಈ ಒಂದು ಗಾಜಿನ ಬೌಲ್ನ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಳ್ಳಿ ಆಯಿತಾ. ಇವತ್ತು ಫಸ್ಟ್ ಡೇ ನೀವು ಸ್ಟಾರ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಇವತ್ತು ಶುಕ್ರವಾರ ಅಲ್ವಾ. ಇವತ್ತು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ನಿಜವಾಗ್ಲೂ ನೋಡಿ 11 ದಿನದಲ್ಲೇ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ. ನಿಜ ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಆಯಿತಾ. ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಗಾಯ್ ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಇದ್ರ ಬಗ್ಗೆ ಫಸ್ಟು ತಿಳ್ಕೊಳ್ತೀನಿ. ನಾನು ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನನ್ನ ಜೊತೆ ಇರೋರಾಗಿರಬಹುದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿದ್ದಾರೆ ಆಯಿತಾ. ಅದಕ್ಕೆ ಹೇಳ್ತಾ ಇರೋದು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಂತ. 11 ದಿನದಲ್ಲೇ ನಿಮ್ಮ ಸಾಲದ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ನಿಜವಾಗ್ಲೂ 4 ಮೂಲೆಯಿಂದ ದುಡ್ಡು ಬರುತ್ತೆ ಆಯಿತಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಸಾಲದ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಮಗೆ ಏನೇ ಒಂದು ಸಾಲದ ಸಮಸ್ಯೆ ಇದ್ದರೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಇದನ್ನು ನೀವು ಫಸ್ಟ್ ಡೇ ಮಾಡಿಕೊಂಡ್ರಿ, ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಈ ಒಂದು ರೆಮಿಡಿನ ಮಾಡಿಕೊಂಡ್ರಿ ಆಯಿತಾ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಎದ್ದು ಇವತ್ತು ನೀವು ಸಂಜೆ ಮಾಡಿದ್ರೆ ನಾಳೆ ಸಂಜೆನೇ ಮಾಡಬೇಕು. 11 ದಿನವೂ ನೀವು ಸಂಜೆನೇ ಮಾಡ್ಕೊಳ್ಬೇಕು. 11 ದಿನವೂ ನೀವು ಬೆಳಿಗ್ಗೆನೇ ಮಾಡಿಕೊಂಡ್ರೆ ಬೆಳಿಗ್ಗೆನೇ, ಫಸ್ಟ್ ಡೇ ನೀವು ಬೆಳಿಗ್ಗೆನೇ ಮಾಡಿಕೊಂಡ್ರೆ ಬೆಳಿಗ್ಗೆನೇ ನೀವು 11 ದಿನವೂ ಕೂಡ ಮಾಡ್ಕೊಳ್ಬೇಕು, ಸರಿನಾ. ಅದಾದಮೇಲಿಂದ ಗೈಸ್ ನೀವು ನೆಕ್ಸ್ಟ್ ಸೆಕೆಂಡ್ ಡೇಗೆ ಎದ್ದುಬಿಟ್ಟು ಮಾಮೂಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆ ಸ್ನಾನ ಮಾಡಬೇಕಾದ್ರೂ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ದೋಷಗಳಿದ್ದರೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆಯೇ ಗಾಯ್ಸ್ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಿಗೆ ಮತ್ತೆ ದೀಪನ ಹಚ್ಕೊಳ್ಳಿ. ಮನೆಯಲ್ಲಿ ಹಚ್ಕೊಂಡು ಗಾಯ್ಸ್ ಇದೇ ರೀತಿ ಇನ್ನೊಂದು ಕಾಯಿನ್ನ ತೊಗೊಳ್ಳಿ. ಇದನ್ನೆಲ್ಲ ಏನೂ ತೊಗೊಳಕ್ಕೆ ಹೋಗಬೇಡಿ. ಬಟ್ಲಡಿಕೆ ಮತ್ತು ಏಲಕ್ಕಿ ಹಾಗೆಯೇ ಲವಂಗೆಲ್ಲ ಅದು ಹಾಗೆ ಇರಲಿ. ನೆಕ್ಸ್ಟ್ ಇನ್ನೊಂದು ಕಾಯಿನ್ನ ತೊಗೊಳ್ಳಿ, ಸರಿನಾ. ಕಾಯಿನ್ನ ತೊಗೊಂಡು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಸೆಕೆಂಡ್ ಡೇ ಆ ಕಾಯಿನ್ನ ಹಿಡ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡಿಕೊಂಡು ನೀವು ಸೆಕೆಂಡ್ ಡೇ ಮತ್ತೆ ಆ ಕಾಯಿನ್ನ ಇದರೊಳಗಡೆ ಹಾಕ್ಕೊಳ್ಳಿ ಆಯಿತಾ. ಇದೇ ರೀತಿ ನೀವು 11 ದಿನ 11 ಕಾಯಿನ್ಸ್ ಆಗುತ್ತೆ. 11 ಅದು 1 ರೂಪಾಯಿದೇ ಆಗಬೇಕು ಗೈಸ್. 5 ರೂಪೀಸ್ ತೊಗೋಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ಇಲ್ಲ, ಈ ಒಂದು ರೆಮಿಡಿಗೆ 1 ರೂಪಾಯಿ ಕಾಯಿನ್ನೇ ಆಗಬೇಕು. ಇನ್ನು ನೆಕ್ಸ್ಟ್ ಥರ್ಡ್ ಡೇನೂ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ಚಿ 3ನೇ ಕಾಯಿನು
ಮೂರನೇ ಕಾಯಿನ್ನ ತೆಗೆದ್ಬಿಟ್ಟು ಹಿಡ್ಕೊಂಡು ಸಂಕಲ್ಪ ಮಾಡಿಕೊಂಡು, ಅಂದರೆ ನೀವು ಫಸ್ಟ್ ಡೇ ಏನು ಬೇಡ್ಕೊಂಡಿರ್ತೀರ ಅದನ್ನೇ ನೀವು ಸಂಕಲ್ಪನ ಮಾಡಿಕೊಂಡು ಮತ್ತೆ ಮೂರನೇ ಕಾಯಿನ್ ಹಾಕಿ, ಅದೇ ರೀತಿ 11 ದಿನಕ್ಕೆ 11 ಕಾಯಿನ್ಸ್ ಆಗುತ್ತೆ ಆಯಿತಾ. 11 ದಿನ ಆದಮೇಲೆ ನೀವೇನು ಮಾಡಬೇಕು ಅಂದರೆ 11 ದಿನ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಗೈಸ್ ನೀವು 12ನೇ ದಿನಕ್ಕೆ ನೀವು ನಿಮ್ಮ ಅಂದರೆ ಮಾಮೂಲಿ ಎದ್ದು ಮಾಮೂಲಿ ಸ್ನಾನ ಎಲ್ಲ ಮಾಡಿಕೊಂಡು ದೇವಿಗೆ ದೀಪನ ಹಚ್ಬಿಟ್ಟು ನೀವು ಇದರೊಳಗಡೆ ಇರುವಂಥ 11 ಕಾಯಿನ್ಸ್ನ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದನ್ನು ನೀವು ಹಾಕಬೇಕು, ಅಂದರೆ ಉಂಡಿ ಒಳಗಡೆ ಹಾಕ್ಬಿಡಿ 11 ಕಾಯಿನ್ಸ್ನ, ಓಕೆನಾ. ಈ ಅರಿಶಿನ ಹಾಗೆಯೇ ಬಟ್ಲಡಿಕೆ ಆಗಿರಬಹುದು, ಏಲಕ್ಕಿ ಆಗಿರಬಹುದು, ಲವಂಗ ಆಗಿರಬಹುದು, ಹಾಗೆಯೇ ಇದನ್ನೆಲ್ಲ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಇದನ್ನು ಹಾಕ್ಬಿಡಿ, ಸರಿನಾ. ಅಂದರೆ ಯಾರೂ ಓಡಾಡಬಾರ್ದು ಆ ರೀತಿ ಜಾಗ ನೋಡಿಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕ್ಬಿಟ್ಟು ಈ ಒಂದು ಗ್ಲಾಸ್ನ ನೀವು ಅಂದರೆ ಈ ಒಂದು ಬೌಲ್ನ ಮತ್ತೆ ರೀಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಈ ಒಂದು ರೆಮಿಡಿನ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ. ನೀವು ಇದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಮೇಡಮ್ ಅಂತನೋರು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಗೈಸ್, ಓಕೆನಾ. ಇವತ್ತಿನ ವ್ಲಾಗ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಒಂದು ರೆಮಿಡಿ ನಾನು ಪದೇ ಪದೇ ಹೇಳ್ತೀನಿ ಗೈಸ್, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ನಾನು, ನಿಮಗೆ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಚೆಕ್ ಮಾಡಿಬಿಟ್ಟು ಒಂದು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ಸರಿನಾ. ಹಾಗೆಯೇ ಗೈಸ್, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಕೊಡಿ, ನೀವು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಮಾಡಿ, ನಿಮಗೂ ಕೂಡ ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಓಕೆನಾ. ಹಾಗೆಯೇ ಇದೇ ರೀತಿ ಯಾವ್ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡ್ತಿದ್ದಾರೆ ಈ ರೀತಿ ವಿಡಿಯೋನ ಮಾಡಿ, ರೆಮಿಡಿನ ಮಾಡಿ ಅಂತ. ನಾನು ಎಲ್ಲರದು ನೀವು ಯಾರ್ಯಾರು ಕಮೆಂಟ್ ಮಾಡಿದ್ದೀರ ಗಾಯ್ಸ್ ಎಲ್ಲರಿಗೂ ಕೂಡ ನಾನು ರೆಮಿಡಿನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಸರಿನಾ. ಹಾಗೆಯೇ ಏನಾದ್ರು ಡೌಟ್ಸ್ ಇರೋ ಕಮೆಂಟ್ನಲ್ಲಿ ಕೇಳಿ, ಅದರೆಲ್ಲ ಆನ್ಸರ್ ಮಾಡ್ತೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣ ಆನ್ಸರ್ ಮಾಡೇ ಮಾಡ್ತೀನಿ. ಯಾರಿಗೂ ಕೂಡ ನಾನು ಇವತ್ತಿನವರೆಗೂ ಯಾರ್ದು ಕಮೆಂಟ್ನ ನಾನು ಪೆಂಡಿಂಗಲ್ಲಿ ಇಟ್ಕೊಂಡಿಲ್ಲ ಗಾಯ್ಸ್, ಎಲ್ಲರಿಗೂ ಕೂಡ ನಾನು ನೋಡಿದ ತಕ್ಷಣ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ, ಓಕೆನಾ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ, ಹಾಗೆ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಈ ವರ್ಷ ಪೂರ್ತಿ ನೀವು ಕೇಳಿದೆಲ್ಲ ಸಿಗಲಿ. ಹಾಗೆಯೇ ಸಾಲ ಏನಾದರೂ ಇದ್ದರೆ ಎಲ್ಲ ಕ್ಲಿಯರ್ ಆಗಲಿ, ನಿಮ್ಮ ಮನೆ ಏಳಿಗೆ ಆಗಲಿ, ಒಂದು ಅಭಿವೃದ್ಧಿನ ಕಾಣಲಿ, ಯಶಸ್ಸನ್ನು ಕಾಣಲಿ, ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಹೊಸ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.